ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಗಿನ ಟಿಫಿನ್ ಏನು ಮಾಡಿದ್ದೆ, ಹಾಗೆ ನಮ್ಮ ಗೂಫಿಗೆ ಏನು ಅಡುಗೆ ಮಾಡಿದ್ದೆ, ಅದು ಯಾವ ಥರ ಮಾಡಿದೆ ಆ ತೋರಿಸ್ಕೊಂಡು ಹೋಗ್ತಿದ್ದೀನಿ. ಇದು ನಮ್ಮ ಪಾಪು, ನನ್ನ ಮೊಮ್ಮಗು ಮತ್ತು ಗೂಫಿ. ಕೈ 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 ನೋ ನೋ ನೋ. ಚೆರ್ರಿ ಏನು ಹೇಳಂಗಿಲ್ಲ, ಹಳಕ್ಕೆ ಶುರು ಮಾಡಿಬಿಡ್ತಾನೆ. ಗೂಫಿನ ಮಗು ಥರನೇ ಆಡುತ್ತದೆ. ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ರೆ ಎಲ್ಲರ ಗಲಾಟೆ ತಾಳಕ್ಕಾಗಲ್ಲ, ಗಲಾಟೆ ಮಾಡ್ತಾರೆ. ಚಟ್ನಿ ಪುಡಿ ಮಾಡೋಣ ಅಂತೇಳಿ ಏರ್ ಫ್ರೈಯರಲ್ಲಿ ಶೇಂಗಾ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಗರಿಯಾಗೆಲ್ಲ ಹುರಿದಿದ್ದಾಗಿದೆ. ಇದನ್ನು ಆಮೇಲೆ ಚಟ್ನಿ ಪುಡಿ ಮಾಡೋಣ ಅಂಥೇಳಿ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ರೆ ಬಂದುಬಿಡುತ್ತೆ, ಆ ಥರ ಹುರಿದಿದೆ. ಪರವಾಗಿಲ್ಲ. ಇದರಲ್ಲಿ ನಾನು ಬೇಗನೆ ಶೇಂಗಾ ಎಲ್ಲ ಫ್ರೈ ಮಾಡ್ಕೊಂಡ್ಬಿಡ್ಬೋದು. ಚಪಾತಿಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಕಿರ್ಕಸಾಲೆ ಸೊಪ್ಪು ಅಂತಾರೆ ಇದಕ್ಕೆ. ಇದು 5 ರೂಪಾಯಿ ಒಂದೊಂದು. ಇವಾಗ ಇದು ಮಾತ್ರ ಉಳ್ಚಿಕ 10 ರೂಪಾಯಿ ಒಂದು. ಇದು 8 ರೂಪಾಯಿ ಒಂದು. ಜವಾರಿ ಕೊತ್ತಂಬರಿ ಅಂತ ಕೊಟ್ಟಿದ್ದಾರೆ. ಪಾಲಕ್ ಸೊಪ್ಪು 5 ರೂಪಾಯಿ ಇದೆ. ಕರಿಬೇವು 5. ಸಬ್ಬಸಿಗೆ ಒಳ್ಳೆ ಮರ ಥರ ಇದೆ, ದೊಡ್ಡದು. ಇದು 15 ರೂಪಾಯಿ 2. ಇಲ್ಲ 100 ರುಪೀಸ್ ಎಲ್ಲ ತೊಗೊಂಡಿದ್ದು. ಮನೆ ಹತ್ರನೇ. ಸೊಪ್ಪೆಲ್ಲ ಯಾವ್ದು ನಾನು ಚೌಕಾಸಿ ಎಲ್ಲ ಮಾಡಲ್ಲ. ಈ ಸೊಪ್ಪಿನಲ್ಲೇನು ಜಾಸ್ತಿ ಅವ್ರಿಗೇನು ಸಿಗಲ್ಲ ಜಾಸ್ತಿ. ಇದು ನೆಲ್ಲಿಕಾಯಿ, ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ತೊಳೆದು ಕಟ್ ಮಾಡಿ ರುಬ್ಬಿಟ್ಟು ಐಸ್ ಕ್ಯೂಬ್ ಥರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ. ಆವಾಗಿಂದವಾಗೆ ಮಾಡ್ಕೊಬೋದು. ಈ ಥರ ಕೆಂಪಾಗುತ್ತೆ. ಇಲ್ಲೇ ಈ ಥರ ಕೆಂಪಿದೆ, ಕೆಂಪಾಗ್ತಾ ಹೋಗುತ್ತೆ. ನನಗೇನೋ ಒಂಥರ ಆಯಿತು, ಸುಮ್ಮನೆ ಈ ಥರ ಕೆಟ್ಟೋದಂಗೆ ಅನಿಸುತ್ತಲ್ಲ, ಅದಕ್ಕೆ ಸುಮ್ಮನೆ ಎಲ್ಲ ಕಟ್ ಮಾಡಿಬಿಟ್ಟು ರುಬ್ಬಿ ಐಸ್ ಟ್ರೇಲ್ ಹಾಕಿ ಐಸ್ ಕ್ಯೂಬ್ ಥರ ಮಾಡ್ಕೊಂಡ್ಬಿಡ್ತೀನಿ. ಅದು ಡೈಲಿ ಒಂದು 4 ಕ್ಯೂಬ್ಸ್ ಏನು ತಿನ್ನಲ್ಲ, ಏನು ಕುಡಿಯಲ್ಲ ಅನ್ನೋದಕ್ಕಿಂತ ಅದು ವಾಸಿ ಅಲ್ಲ. ಸುಮ್ಮನೆ ಒಂದು 4 ಕ್ಯೂಬ್ಸ್ ತಗೊಂಡು ಇದು ನಿಂಬೆಹಣ್ಣು ಜೇನುತುಪ್ಪ ಹಾಕೊಂಡ್ರೆ ಹಾಕೊತೀನಿ, ಇಲ್ಲ ಅಂದರೆ ಇಲ್ಲ. ಇಷ್ಟು ಮಾಡ್ತೀನಿ. ಗೂಫಿಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಅವನು ಗಂಜಿ ಎಲ್ಲ ಕುಡಿಯಲ್ವಲ್ಲ, ರಾಗಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀನಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ, ಆಮೇಲೆ 1-2 ಎಗ್ ಹಾಕಿ ಈ ಥರ ಎಲ್ಲ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ದೋಸೆ ಮಾಡಿಕೊಟ್ಬಿಡೋದು. ಅವ್ನು ಗಂಜಿ ಎಲ್ಲ ತಿನ್ನಲ್ಲ. ಓಕೆ, ಆಮೇಲೆ 2 ದೋಸೆ, 3ನೇ ದೋಸೆಗೆ 1 ಎಗ್ ಹಾಕ್ಬಿಡ್ತೀನಿ. ದೋಸೆ ಮೇಲೇ ಅವನಿಗೆ ಬೆಳಗಿನ ತಿಂಡಿ. ಎಗ್ ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ. ಏನು ಕಟ್ಟಾಗೋದು, ಹಂಚಿಗೆ ಹಿಡಿಯೋದು ಅದೆಲ್ಲ ಆಗಲ್ಲ, ಸೂಪರಾಗಿ ಬರುತ್ತೆ. ಸೂಪರ್ ದೋಸೆ ಗೂಫಿದು. ಮೇಲೊಂದು ಎಗ್ ಹೊಡೆದಾಕ್ಬಿಡೋದು. ಈ ಥರ ಎಲ್ಲ ಕಡೆಗೂ ಹಾಕ್ಬಿಡ್ತೀನಿ. ಸಪ್ರೇಟ್ ಮಾಡ್ಕೊಡೋದೇನು, ಇದರಲ್ಲೇ ಹಾಕ್ಬಿಟ್ರೆ ಎಗ್ ದೋಸೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ನಾನು. ಗೂಫಿ ಇದು ಎಗ್ ಮೇಲೆ ಹಾಕಿಬಿಟ್ರೆ 2 ಒಟ್ಟಿಗೆ ಮತ್ತೆ ಸಪ್ರೇಟ್ ಏನು ಬೇಯಿಸ್ಕೊಡೋ ಅಂಥದ್ದಿರಲ್ಲ. ಇದಂತೂ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಸುಮ್ಮನೆ ಇದೇ ಥರ ಮಾಡಿಕೊಟ್ಬಿಡ್ತೀನಿ. 3 ದೋಸೆ
ಆಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಅನ್ನ, ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿಕೊಡ್ತೀನಿ. ಇದು ನಮ್ಮ ಗೂಫಿಗೆ ರೆಡಿ ಆಯಿತು. ಓಕೆ, ಎಗ್ ದೋಸೆ ರೆಡಿ. ಗೂಫಿಗೆ 2 ನಾರ್ಮಲ್ ದೋಸೆ, ಅಯ್ಯೋ ಕಟ್ಟಾಗಿ 2 ನಾರ್ಮಲ್ ದೋಸೆ, 1 ಎಗ್ ದೋಸೆ. ಇಷ್ಟು ನಮ್ಮ ಗೂಫಿಗೆ. ಹಾಪ್ಪ ಇಷ್ಟು. ಜಂಪ್ 1 2 3. ಗುಡ್ ಬಾಯ್. ಇವತ್ತಿನ ಬೆಳಗಿನ ತಿಂಡಿ ರೆಡಿ ಆಯಿತು. ಎಲ್ಲ ಪ್ಲೇಟೆಲ್ಲ ರೆಡಿ ಆಗಿದೆ. ಮಶ್ರೂಮ್, ಪನ್ನೀರ್ ಪೆಪ್ಪರ್ ಫ್ರೈ, ಮತ್ತು ಅಲಸಂದಿ ಕಾಳು ಪಲ್ಯ, ಮತ್ತು ಫೈಬರ್ಗೆ ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಈರುಳ್ಳಿ, ಇಲ್ಲಿ ಚಪಾತಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ನಮ್ಮ ಬೆಳಗಿನ ಟಿಫಿನ್. ಊಟ ಥರನೇ ಇದೆ. ನೋಡೋಣ, ಟೇಸ್ಟ್ ಮಾಡ್ತೀನಿ. ಸೂಪರಾಗಿದೆ. ಓಕೆ ಬಾಯ್, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.